ನಮಸ್ತೆ. ಏನಿವತ್ತು ವಿಶೇಷ ಅಂತ ಇದ್ದೀರಾ? ಸೊ ಏನಿಲ್ಲ, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು ಹಾಕಿ ಜೊತೆಗೆ ಪನ್ನೀರ್ ಹಾಕಿ ಮೊಸಪ್ಪು ಮಾಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್, ತುಂಬ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್, ಜೊತೆಗೆ ರುಚಿಯಾಗಿರುತ್ತೆ. ಸೊ ಮುದ್ದೆಗಂತೂ ತುಂಬ ಒಳ್ಳೆ ಕಾಂಬಿನೇಷನು. ಸೊ ಏನು ಅಂತ ಹೇಳ್ತೀನಿ. ಒಂದು ಕುಕ್ಕರ್ಗೆ ಮಾಮೂಲಿ ಮುಕ್ಕಾಲು ಕಪ್ ಬೇಳೆ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಈರುಳ್ಳಿ, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊತೀನಿ. ಸೊ ಜೊತೆಗೆ ಕಾಯಿ ತುರಿ ತೊಗೊತೀನಿ. ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕಷ್ಟು, ಇಲ್ಲ ಪೀಸ್ ಮಾಡಾಕಾರು ಹಾಕ್ಬೋದು, ಇಲ್ಲ ಕಾಯಿ ತುರಿದಾರು ಹಾಕ್ಬೋದು, ನಿಮ್ಮ ಆಪ್ಷನ್ನು. ಜಾಸ್ತಿ ಹಾಕೋದು ಚೆನ್ನಾಗಿರುತ್ತೆ, ಕಮ್ಮಿ ನಿಮ್ಗೆ ಯಾವ ಥರ ಬೇಕು ಆ ಥರ. ಸೊ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಅಂತಂದರೆ ತರಕಾರಿ ಸಾಂಬಾರು ಮಾಡ್ತೀವಲ್ಲ ಆ ಮಾತ್ರ ಹಾಕಬೇಕು, ಮಟನ್ ಸಾಂಬಾರು ಪುಡಿ ಹಾಕ್ಬಾರ್ದು. ಸೊ ನಾನು ತರಕಾರಿ ಬೇಳೆ ಸಾಂಬಾರು ಮಾಡ್ತೀವಲ್ಲ ಅದ್ರ ಮಾತ್ರ ಹಾಕ್ತಾಯಿದ್ದೀನಿ. ಜೊತೆಗೆ ನಾನು ತೊಗೊಂಡಿರೋದು ಪಾಲಕು ಮತ್ತು ಒಂದು ಕಂತೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಜೊತೆಗೆ ಇಷ್ಟನ್ನ ಹಾಕಿ ಒಂದು 2-3 ವಿಷಲ್ ಕೂಗಿಸ್ಬೋದು, ಏಕೆಂದರೆ ಬೇಳೆ ಬೇಯಬೇಕಲ್ವ, ಹಂಗಾಗಿ ಅಷ್ಟನ್ನ ಹಾಕಿ ವಿಸಲ್ ಹಾಕ್ಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ನನಗಂತೂ ತುಂಬ ಇಷ್ಟ. ನೋಡಿ, ಸೊ 2 ವಿಷಲ್ ಹಾಕ್ಸಿದ್ದೀನಿ, ಕೂಗಿಸಿದಾಯಿತು. ನೋಡಿ ಈ ಥರ ಬಂದಿದೆ. ಇದನ್ನು ನಾನು ಯಾವ ಥರ ಕೆಲವರು ಕೈಲೂ ಮಚ್ತಾರೆ. ನಿಮ್ಗೆ ಮಸ್ತಿ ಇಷ್ಟ ಇಲ್ಲ ಅಂತ ಅಂದರೆ ಸ್ವಲ್ಪ ಸೊಪ್ಪು ತೆಗ್ದು ಸ್ವಲ್ಪ ಒಂದೆರಡು ರೌಂಡ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಗಂಧದ ಥರ ಮಾತ್ರ ಅದು ಅದು ಬೇಡ, ಗಂಧದ ಥರ ಇರೋದು ಬೇಡ. ಸೊ ಒಂದು 2 ರೌಂಡ್ ಹಾಕ್ಕೊಬೇಕು. ನೋಡ್ಬೋದು, ಸ್ವಲ್ಪ ಆರಿಸ್ಕೊಟ್ಟಿದ್ದೀನಿ. ಆರಿದ್ಮೇಲೆ 2 ರೌಂಡು ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಯಾವ ಥರ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಜ ಮಕ್ಕಳು ತುಂಬ ಇಷ್ಟಪಡ್ತಿರ್ತಾರೆ, ಯಾಕೆಂದರೆ ಇದು ಹೆಲ್ದಿ ಫುಡ್ ಅಲ್ವಾ. ಈ ಥರ ಹೆಲ್ದಿಯಾಗಿರ್ತಂದ್ರೆ ಏನು, ಕೆಲವರು ಏನು ಮಾಡ್ತಾರೆ ಮಕ್ಕಳುಗಳು, ಅಯ್ಯೋ ಸ್ವಲ್ಪ ಮನೆ ದೊಡ್ಡವರೇ ತಿನ್ನಲ್ಲ, ಎಷ್ಟೋ ಜನ ಮಾಡ್ತೀನಿ. ಯಾಕೆಂದರೆ ನಮ್ಮ ಮನೆಯವರು ಸೊಪ್ಪು ತಿನ್ನಲ್ಲ, ಹಂಗಾಗಿ ಹಿಂಗೆಲ್ಲ ಮಾಡ್ಕೊಂಡು ತಿಂತಾರೆ. ಸೊ ನೋಡ್ಬೋದು ಇಷ್ಟು ಪೇಸ್ಟ್ ಮಾಡಿದ್ದೀನಿ. ಒಂದು ಚಿಕ್ಕ ಪ್ಯಾನಲ್ಲಿ 1 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪಕ್ಕೆ ಈ ಪನ್ನೀರನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ, ಏಕೆಂದರೆ ಹಸಿದು ಹಾಕೋದು ಹಸಿಯಾಗಿರುತ್ತೆ. ಹಂಗಾಗಿ ಸ್ವಲ್ಪ ಅರಿಶಿನ ಹಾಕಿ ನಾನು ಚೆನ್ನಾಗಿ ಫ್ರೈ ಆಗಿರೋದು. ರೋಸ್ಟ್ ಅಂದರೆ ಜಾಸ್ತಿ ನಾವು ಅದಕ್ಕೆ ಹಾಕೋಬೇಕಾಗಿತ್ತಲ್ಲ, ಅದಕ್ಕೆ ಹಾಕೊಂಡಿಲ್ಲ, ಸಾಂಬಾರ್ಗೆ ಹಾಕೊಂಡಿಲ್ಲ. ಸೊ ಇದರಿಂದ ಮಕ್ಕಳುಗಳಿಗೆಲ್ಲ ತುಂಬ ಇಷ್ಟ ತಿಂತಾರೆ. ಕುಕ್ಕರಲ್ಲಿ ಇದು ಏನಪ್ಪ ಸಾಂಬಾರು, ಅದನ್ನು ಉಪ್ಪು ಹಾಕಿ ಲವಣ ಹಾಕಿ ರುಚಿಯಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಅದು ಅಲ್ಲಿವರೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಇದೆ ಗೊತ್ತಾ, ಎಗ್ ಹಾಕ್ಬೋದು, ಬೇಳೆ ಹಾಕ್ಬೋದು, ತರಕಾರಿ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳುಗಳು ತಿಂದರೆ ಇದೆಲ್ಲ ಮಾಡಾಕೋದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ಕುದ್ದು ಬಂದಮೇಲೆ ಒಂದು ಉಪ್ಪು ಹಾಕ್ಕೊಂಡು, ನಾನೀಗ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪನ್ನೀರನ್ನ ಹಾಕೊಬೋದು. ತುಂಬ ಅಂದರೆ ತುಂಬ ಟೇಸ್ಟಿ ಸ್ವಲ್ಪ ಹಾಕೊಂಡು ಜೊತೆಗೆ ಒಗ್ಗರಣೆನೂ ಮಾಡ್ಬೋದು. ಅಂದರೆ ನಿಮ್ಗೆ ಆಪ್ಷನ್, ಕೆಲವರು ಒಗ್ಗರಣೆ ಇಷ್ಟಪಡಲ್ಲ, ಕೆಲವರು ಒಗ್ಗರಣೆ ಇಷ್ಟಪಡ್ತಾರೆ. ನಿಮ್ಗೆ ಯಾವ ಥರ ಬೇಕು ಆ ಥರ. ನಮ್ಮ ಮನೇಲಿ ಒಗ್ಗರಣೆ ಹಾಕಲ್ಲ ಆ್ಯಕ್ಚುಲಿ, ಅಂತಂದರೆ ನಮ್ಮ ಮನೇಲಿ ತಿನ್ನಬೇಕು, ಅವರೆಲ್ಲ ತಿಂತಾರೆ ಅಂತಂದ್ರೆ ಮಾತ್ರ. ನಿಮಗೆ ಆಪ್ಷನ್ ತುಂಬ ಇದೆ, ಜಾಸ್ತಿ ಒಗ್ಗರಣೆ ನಿಜ ಹೇಳಬೇಕು ಅಂದರೆ. ಸೊ ಒಂದಿಷ್ಟು ಜಾಸ್ತಿ ಎಲ್ಲ ಮಾಡ್ಸೋದು ಬಾಯಿಗೆ, ಫಸ್ಟ್ ಆಲ್ರೆಡಿ ಎಲ್ಲ ಬೆಂದಿರುತ್ತಲ್ಲ, ಹಂಗಾಗಿ ಸ್ವಲ್ಪ ಹಾಕೋದ್ರೆ ಹಾಕ್ಬೋದು. ಇದು ಚೆನ್ನಾಗಿ 2 ಮಳ್ಳು ತರಕಾರಿಗಳೆಲ್ಲ ಜೊತೆಗೆ ಅದೇ ಪ್ಯಾನ್ ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಹಾಕೊಂಡು ಜೊತೆಗೆ ಬೆಳ್ಳುಳ್ಳಿ ಹಾಕೋಬೋದು. ಇಲ್ಲ ಅಂತಂದ್ರೆ ನಾನು ಹಾಕ್ತಾ ಇರೋದು ಬೆಳ್ಳುಳ್ಳಿ ಎಲ್ಲ, ಸಾಸಿವೆ ಮತ್ತು ಕಬೇವಿನ ಸೊಪ್ಪು ಅಷ್ಟೇ ಹಾಕ್ತಾ ಇರೋದು. ತುಂಬ ರುಚಿಯಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಯಾಕೆಂತಂದರೆ ನೀವು ಮಾಡಬೇಕು ಇಂಥವೆಲ್ಲ ಸಿಂಪಲಾಗಿ ಮಾಡುವಂಥ ಅಡುಗೆಗಳು. ಸೊ ನಮ್ಮ ಚನ್ನಪಟ್ಟಣ ಸ್ಟೈಲಲ್ಲಿ ಮಾಡುವಂಥ ಅಡುಗೆನ ನಿಮಗೆ ತೋರಿಸ್ತಾ ಇರೋದು. ಸೊ ನಾನು ಬೇರೆ ಅಂದರೆ ನಾನು ಬೇರೆ ನೋಡಿದ್ದೀನಿ, ತುಂಬ ಜನ ವೆರೈಟಿಯಾಗಿ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಕಡೆ ಯಾವ ಥರ ವೆರೈಟಿಯಾಗಿ ಮಾಡ್ತೀವಿ ಅಂತಂದರೆ ವೆರೈಟಿಯಾಗಿ ಎಷ್ಟೊಂದು ಥರ ವೆರೈಟಿಯಾಗಿ ಮಾಡ್ಬೋದು. ಸೊ ಇದೊಂಥರ ಇರಲಿ ಅಂತ ನಿಮಗೆ ತೋರಿಸ್ತಾ ಇರೋದು, ತುಂಬ ಸಿಂಪಲಾಗಿ. ಯಾಕೆಂದರೆ ಜಾಸ್ತಿ ಅಷ್ಟೊಂದು ಮಾಡೋದಿಲ್ಲ, ಸಿಂಪಲಾಗಿ ನೋಡೋದಿಲ್ಲ. ಎಷ್ಟು ಮೆಥಡ್ ಇಷ್ಟ ಹಾಕಿ ಪಟ್ಟಂತ ಅರ್ಜೆಂಟಾಗಿ ಯಾರಾದ್ರೂ ಗೆಸ್ಟ್ ಬಂದಾಗಲೂ ಮಾಡ್ಕೊಡ್ಬೋದು. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಜೊತೆಗೆ ಸಂಡಿಗೆ ಇರುವಂಥ ಇನ್ನೂ ಸೂಪರಾಗಿ ಏನು ಸಿಗುತ್ತಾ ನಿಮ್ಮ ಆಪ್ಷನ್. ನೋಡಿದ್ರೆ ಒಗ್ಗರಣೆಗೆ ಆ ಸಾಂಬಾರನ್ನೇ ಮುಗಿಸ್ತಿದ್ದೆವು. ಬಟ್ ಇನ್ನೊಂದೇನು ಗೊತ್ತಾ, ಕಲ್ಲು ಅಂತ ಇರುತ್ತೆ, ಕಲ್ಲಲ್ಲಿ ಒಗ್ಗರಣೆ ಮಾಡ್ತೀವಿ. ಆಗಿನ ಕಾಲದಲ್ಲಿ ಮಜ್ಜಿಗೆ ಮಾಡ್ಕೊಡ್ತಿದ್ದೆ ನನಗೆ. ಬಟ್ ಅದು ಈಗೆಲ್ಲ ಸಿಗಲ್ಲ ಕಲ್ಲುಗಳೀಗ. ಆ ಕಲ್ಲನ್ನ ಕಾಯಿಸ್ಬಿಟ್ರೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ಒಗ್ಗರಣೆ ಕಂಪ್ಲೀಟ್ ಆಯಿತು. ನೋಡ್ಬೋದು ತುಂಬ ಚೆನ್ನಾಗಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಎಷ್ಟು ನನ್ನ ನಿಜ ಇಷ್ಟೊಂದು ಟೇಸ್ಟ್ ಬರುತ್ತೆ. 2 ಸತಿ ಮಾಡಿದ್ದೀನಿ ಒಂದ್ಸತಿ, ಬಟ್ ನನಗೆ ಈ ಸತಿ ಮಾಡೋದು ತುಂಬ ಏನೋ ಅಂತ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಏನು ಅಂತ ಗೊತ್ತಿಲ್ಲ, ಏನು ನಿಮಗೆ ವೀಡಿಯೋ ತೋರ್ಸೋಕ್ಕೆ ಏನೋ ರುಚಿಯಾಗಿ ಡಿಫ್ರೆಂಟ್ ಆಗಿದೆ.
ತುಂಬ ಟೇಸ್ಟಿಯಾಗಿದೆ. 100-200 ಅಂತ ಹೇಳ್ತೀನಿ. ಇದಕ್ಕೆ ನೀವು ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ವಿಡಿಯೋ ಕೆಲಸ ದಯವಿಟ್ಟು ಆಗಿರ್ಬೋದು, ಲೈಕ್ ವಿಡಿಯೋ ಮಾಡಿ, ಮಾಡಾಕಿ ಅಂತ ಶೇರ್ ಹೇಳಿ ಮಾಡಿ, ಖಂಡಿತ ಜೊತೆಗೆ ಮಾಡಾಕ್ತೀನಿ. ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ಈ ಸಬ್ಸ್ಕ್ರೈಬ್ ಅಡುಗೆ ಆಗಿ ಅಂತ ರುಚಿಗಳನ್ನು ನಿಮಗೆ ಕೇಳ್ತಾ ತೋರಿಸ್ತೀನಿ. ಇದ್ದೀನಿ. ಈ ಹೊಸ ಚಾನಲ್ನ ಹಾಗಾಗಿ ನಾಟಿ ಸ್ಟೈಲ್ ಸಪೋರ್ಟ್ ಮಾಡಿ, ಅದನ್ನ ಸ್ವಲ್ಪ ಆ್ಯಡ್ ಮಾಡಿ, ನಿಮ್ಮ ಮನೆ ಮಕ್ಕಳಿಗೆ ತುಂಬ ಮಗಳನ್ನ ಇಷ್ಟ ಸಪೋರ್ಟ್ ಮಾಡಿ ಆಗುವಂತ ಅಂತ ಮಾಡುವಂಥ ಕೇಳ್ತಾ ಅಡುಗೆ ಈ ಇಲ್ಲಿಗೆ ರೆಸಿಪಿ. ಸೊ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಇಷ್ಟು ಶೇರ್ ಮಾಡಿ ಅಂತ ಇಲ್ಲ ಹೇಳ್ತಾ ಅಂದ್ರೆ ಈ ಒಂದು ವಿಡಿಯೋನ 10 ಎಂಡ್ ನಿಮಿಷ ಮಾಡ್ತಾ ಮುಗಿಸಿ. ಇದ್ದೀನಿ. ನಮಸ್ತೆ. ನಮಸ್ತೆ, ಬಾಯ್ ಬಾಯ್.